ಕಾರ್ಯಕ್ರಮದ ರೂವಾರಿಗಳು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಆದಂತ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ, ಪೂಜ್ಯ ಜ್ಞಾನ ಪ್ರಕಾಶ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾದಂಥ ಶ್ರೀ ವತ್ಸ ಅವರ, ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರ, ಕರ್ನಾಟಕ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷನಿಯಾದಂಥ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಮಂಜೇಗೌಡ ಅವರ, ಮಾಜಿ ಶಾಸಕರಾದಂಥ ಸೋಮಶೇಖರ್ ಅವರ, ಮಾಜಿ CITB ಮೂಡ ಅಧ್ಯಕ್ಷರಾದಂಥ ಶ್ರೀ ರಾಜೀವ್ ಅವರ, ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಸಿದ್ದರಾಜು ಅವರ, ಪುರುಷೋತ್ತಮ ಅವರ, ಮಾಜಿ ನಗರ ಪಾಲಿಕೆಯ ಮೇಯರ್ ಅವರಾದಂಥ ಪುರುಷೋತ್ತಮ ಅವರ, ಇದೆಲ್ಲ ಹಳೆ ದೋಸ್ತುಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿನ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಅಶೋಕ್ಪುರಂ ಈ ಭಾಗದಲ್ಲಿ ಅಶೋಕ್ಪುರಂನಲ್ಲಿ ದೊಡ್ಡಗರಡಿ, ಚಿಕ್ಕಗರಡಿ ಸಮುದಾಯ ಭವನ, ಶಾಲೆ, ಕ್ರೀಡಾಂಗಣ ಇವುಗಳಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಜೊತೆಗೆ ವೀಳ್ಯದೆಲೆ ಬೆಳೀತಕ್ಕಂಥ ಪರಂಪರಾಗತವಾಗಿ ವೀಳ್ಯದೆಲೆ ಬೆಳೀತಕ್ಕಂಥದ್ದು, ಇವರಿಗೆ ಸುಮಾರು 85 ಜನರಿಗೆ ಹಕ್ಕುಪತ್ರವನ್ನು ಕೊಡ್ತಾ ಇದ್ದೀವಿ. ಸುಮಾರು ವೀಳ್ಯದೆಲೆ ಬೆಳೆಗಾರರು 245 ಜನ ಇದ್ದಾರೆ. ಇವತ್ತು 85 ಜನಕ್ಕೆ ಕೊಡ್ತೀವಿ. ಉಳಿದವ್ರಿಗೂ ಕೂಡ ಅರ್ಜಿ ಕರೆದು
ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ವೀಳ್ಯದೆಲೆ ಬೆಳೆಗಾರರಿಗೆ ಹಕ್ಕುಪತ್ರ ಕೊಡ್ಲೇಬೇಕು ಅಂತೇಳಿ ತೀರ್ಮಾನ ಮಾಡಿದವರು ನಾನು ಮತ್ತು ಮಾದೇವಪ್ಪನವರು. ಈ ಟ್ರೆಡಿಷನಲ್ ಬೆಳೆಗಳಿದಾವಲ್ಲ, ಮೈಸೂರಿನ ವೀಳ್ಯದೆಲೆ, ನಂಜನಗೂಡಿನ ರಸಬಾಳೆ, ಮಲ್ಲಿಗೆ ಹೂವು ಮತ್ತು ವೀರಗೆರೆ ಬದನೆಕಾಯಿ ಅಂತ ಕರೀತಾ ಇದ್ದೆ. ಸೀಸನಲ್ ಕ್ರಾಪ್ಸ್ ಇವು. ಮೈಸೂರು ಪಾಕ್ ಅದು ಟ್ರೆಡಿಷನಲ್ ಕ್ರಾಪ್ ಅಲ್ಲ. ಮೈಸೂರು ಪಾಕ್ ನಮ್ದು ಮೈಸೂರು ಪಾಕ್ ಅಂತ ಸಿಟಿ ಅದು ಟ್ರೆಡಿಷನಲ್ ಕ್ರಾಪ್ಸ್ ಅಲ್ಲ. ಇವು ಪರಂಪರಾನುಗತವಾಗಿ ಬಂದಿರತಕ್ಕಂಥ ಬೆಳೆಗಳು. ಇವು ಬೇರೆ ಎಲ್ಲೂ ರಾಜ್ಯದ ಎಲ್ಲೂ ಕೂಡ ಸಿಕ್ಕಲ್ಲ, ದೇಶದಲ್ಲೇ ಸಿಕ್ಕಲ್ಲ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಂಜನಗೂಡು ರಸಬಾಳೆ ಬೇರೆ ಕಡೆ ಎಲ್ಲರೂ ಸಿಗ್ಲಿಕ್ಕೆ ಸಾಧ್ಯನಾ? ಇಲ್ಲಿ ವೀಳ್ಯದೆಲೆ, ಮೈಸೂರಿನ ವೀಳ್ಯದೆಲೆ ಬೇರೆ ಕಡೆ ಸಿಕ್ಕಕ್ಕೆ ಸಾಧ್ಯನಾ? ಸಿಗಲ್ಲ. ಮಲ್ಲಿಗೆ ಹೂವು, ಮೈಸೂರು ಮಲ್ಲಿಗೆ ಹೂವು ಬೇರೆ ಕಡೆ ಸಿಗ್ಲಿಕ್ಕೆ ಸಾಧ್ಯನಾ? ಆಮೇಲೆ ವೀರಗೆರೆ ಬದನೆಕಾಯಿ ಶ್ರೀವಸ ತಿಂದಿದ್ದೀರ ಅದನ್ನ? ಯಾಕೆಂದ್ರೆ ಆ ಕಡೆ ಬೆಳೆಯೋದು ಈ ಸಿಮೆಂಟ್ ವಾಟರ್ ಬಂದದಲ್ಲ, ಆ ಸಿಮೆಂಟ್ ವಾಟರ್ ಬೆಳೆಯೋದು ಈ ಎಲ್ಲ ತಿಂದಿದ್ದಾರೆ. ಸೊ ನಾವೆಲ್ಲ ಹುಡುಗರಾಗಿದ್ದಾಗ ಇವೆಲ್ಲ ಪರಂಪರಾಗತವಾಗಿ ಬೆಳಕ ಬಂದಿರತಕ್ಕಂಥ ಮೈಸೂರು ನಗರದಲ್ಲಿ ಇವು ವಿಶೇಷತೆ, ಮೈಸೂರಿನ ವಿಶೇಷವಾದಂಥ ಬೆಳೆಗಳು. ಈ ಬೆಳೆಗಳನ್ನ ಉಳಿಸ್ಕೊಳ್ಳಿಕ್ಕೆ ನಮ್ಮ ಸರ್ಕಾರ ಇದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ವರ್ಷ ಘೋಷಣೆಯನ್ನು ಕೂಡ ಮಾಡಿದ್ದೀವಿ. ಮಾದೇವಪ್ಪನವರು ಹೇಳ್ತಾ ಇದ್ರು, ಅಶೋಕಪುರಮು ಇಡೀ ದೇಶದಲ್ಲೇ ದಲಿತರು ಹೆಚ್ಚಿರ್ತಕ್ಕಂಥ ಒಂದು ಪ್ರದೇಶ. ಈ ಪ್ರದೇಶದ ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಅದಕ್ಕೋಸ್ಕರ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ನಾನು ಹೇಳಿದೆ, ನೀನು ಅಶೋಕಪುರಂಗೆ ಏನ್ ಮಾಡಬೇಕು ಅಂತೇಳಿ ಆಕ್ಷನ್ ಪ್ಲಾನ್ ಮಾಡು, ಅವೆಲ್ಲ ಅಭಿವೃದ್ಧಿಗಳನ್ನು ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೀನಿ. ನಾನು ಈ ಹಿಂದೆ ನಾಯ್ಕ ಹಿಂದೆ ಅನೇಕ ಸಾರಿ ಅಶೋಕಪುರಂ ಬಂದಿದ್ದೀನಿ. ನಗರ ಪಾಲಿಕೆ ಚುನಾವಣೆಯಲ್ಲಿ ಬಂದಿದ್ದೀನಿ, ಅಸೆಂಬ್ಲಿ ಚುನಾವಣೆಯಲ್ಲಿ ಬಂದಿದ್ದೀನಿ, ಸೋಮಶೇಖರ್ಗೆ ವೋಟ್ ಕೇಳಕ್ಕೂ ಕೂಡ ಬಂದಿದ್ದೀನಿ. ಸೋತಿದ್ದಾರೆ, ಈ ಸರಿ ಶ್ರೀವಾಸ ಗೆದ್ದಿದ್ದಾರೆ, ಅವರು ಸೋತಿದ್ದಾರೆ. ಆದರೂ ನೀವು ಹೆಚ್ಚಾಗಿ 100ಕ್ಕೆ 90% ಹೆಚ್ಚಾಗಿ ಇವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳು. ನಾನು, ಮಾದೇವಪ್ಪ, ಈಗ ದಿವಂಗತ ಶ್ರೀನಿವಾಸ ಪ್ರಸಾದ್, ನಾವೆಲ್ಲ ಒಟ್ಟಿಗೆ ಇದ್ದು. ಆದ್ರೆ ಒಂದೇ ವಿಚಾರ,
ನಾವೆಲ್ಲ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ತುಳಿತಕ್ಕೊಳಗಾಗಿದ್ರು, ಅವಕಾಶಗಳಿಂದ ವಂಚಿತರಾಗಿದ್ರು, ಆ ವರ್ಗದ ಜನರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಜೀವನ ಪರ್ಯಂತ ಹೋರಾಟವನ್ನು ಮಾಡಿದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.